ನೆಕ್ಸ್ಟ್ ಮಂತ್ 5ನೇ ತಾರೀಕು ಜಾಯ್ನಿಂಗ್. ಇಲ್ಲೇ ಕೂತಿದ್ದಾನೆ. ಇಲ್ಲ ಮರ ಉರಿಸುದಿಲ್ಲ ಮರ ಅವನಿಗೆ. ಎಂತ ಮಾಡ್ತಿದ್ದೀಯಾ? ಇನ್ನೇನು ಮಾಡೋದು, ಕೆಲಸ ಇಲ್ಲ ಏನಿಲ್ಲ. ಎಷ್ಟು ಇಂಟರ್ವ್ಯೂ ಕೊಟ್ರು ಪಾಸ್ ಆಗತ್ತಿಲ್ಲ. ನಿಂದೇನದು? ಅದು ಮೊನ್ನೆ ಒಂದು ಎಂಟ್ರಿ ಕೊಟ್ಟಿದ್ದೆಲ್ಲ. ಬೆಳಿಗ್ಗೆ ಲೆಟರ್ ಬಂದಿತ್ತು. ಆಫರ್ ಲೆಟರ್ ಬಂತ? ಎಲ್ಲಿ? ಯಾವ ಕಂಪ್ನಿ? ಇವ ಇಲಾನ್ ಮಸ್ಕ್ ಇದ್ದಾನಲ್ಲ, ಅವನದ್ದು ಕಂಪನಿ ಟೆಸ್ಲಾ. ಟೆಸ್ಲಾದಾಗ ನಿಂದ? ಅದೆಂತ ಮಾರ, ಅದೆಂತ ದೊಡ್ಡ ಕಂಪನಿಯ ಮಾರ, ಅದು ದೊಡ್ಡ ಕಂಪನಿಯ. ಮತ್ತೇನು ಇಡೀ ಜಗತ್ತದಾಗೇನು ದೊಡ್ಡ ಕಂಪ್ನಿ ಪಾದ. ಇಂಥ ಹುಚ್ಚ ನನ್ನ ಮಕ್ಕಳಿಗೆ ಇಂಥ ದೊಡ್ಡ ದೊಡ್ಡ ಕಂಪ್ನಿಯಾಗ ಕೆಲಸ ಸಿಗ್ತಾವ. CTC ಎಷ್ಟು ಕೊಟ್ಟಾರ? ಮತ್ತೆ ಹಳೆ ಕಂಪನಿಗಿಂತ ಒಂದು 50% ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಆದ್ರೂ ಎಷ್ಟು? 20 ಲಕ್ಷ. ಮತ್ತೆ ಬೋನಸ್ ಅದೆಲ್ಲ? ಅದೆಂತ ಬೇರೆ ಕಂಪನಿ ಎಲ್ಲ ಕೊಡ್ತಾರಲ್ಲ ಅಷ್ಟೇ ಕೊಟ್ಟಿದ್ದಾರೆ. 3 ಲಕ್ಷ ಬೋನಸ್. ಮತ್ತೇನೇನು ಕೊಟ್ಟಾರ? ಒಂದು ಸಲ ಹೇಳ್ಬಿಡ್ಪ, ಯಾಕೆ ಒಂದೊಂದು ಹೇಳಿ ನಂಗೆ ಉರ್ಸಾತಿ ಈ ಥರ. ಒಂದು 10 ಲಕ್ಷದ ಸ್ಟಾಕ್ ಕೊಟ್ಟಿದ್ದಾರೆ ಅಷ್ಟೇ. ಅವನ ಮಗ ಏನು ಕೊಟ್ಟಿಲ್ಲ ಅಂತೇಳಿ 30 ಲಕ್ಷ ತನಕ ತಂದು ನಿಲ್ಸಾನೀಗ. ತೋಪ ಇಷ್ಟೆಲ್ಲ ಹೇಳ್ಬಿಟ್ಟು ಆಫರ್ ಲೆಟರ್ ಒಂದು ತೋರಿಸ್ಬಿಡು. ಮತ್ತೆ ಕೆಲಸ ಅದು ಕಂಪ್ನಿ ಹೆಸರು ಏನು ಹೇಳಿದಿ? ಸ್ಪೆಲ್ಲಿಂಗ್ ಹೇಳು. TESL. ಅಯ್ಯಪ್ಪ, ಟೆಸ್ಲಾ ಇಲ್ಲ ಕೆಲಸ.